ಇನ್ನೂ ಎಷ್ಟು ಕೆಳಮಟ್ಟಕ್ಕೆ ಹೋಗ್ಬೋದು ಅಭಿಮಾನಿಗಳು ಅಂತ ಹೇಳಿಕೊಂಡು ತಮ್ಮ ಹೀರೋಗಳ ಮರ್ಯಾದೆ ತೆಗಿಯೋಕ್ಕೆ. ಅದೇ ತರಹದ ಪದಗಳನ್ನ ಯೂಸ್ ಮಾಡಿದ್ರೆ ಯಾರು ಮೆಚ್ತಾರೆ? ಹೋಗಲಿ, ಆ ಸ್ವರ್ಗದಲ್ಲಿರೋ ಅಪ್ಪು ಸರಾದರೂ ಮೆಚ್ತಾರ? ಹೋಗಲಿ, ಯಾರನ್ನ ಮೆಚ್ಚಕ್ಕೆ ಮಾಡ್ತಾ ಇದ್ದೀರಾ? ಯಾರದ್ದು ನಾನು ಅವ್ರ ಫ್ಯಾನು ಅಂತ ಅಂದ್ಕೊಂಡು ಕಚಡ ಕೆಲಸಗಳನ್ನ ಮಾಡಿದ್ರೆ ಹೆಂಗೋ ಅವ್ರು ಒಪ್ಕೋತಾರೆ ನೀನು ಅವ್ರ ಫ್ಯಾನ್ ಅಂತ. ಅವ್ರದ್ದೊಂದು ವೈಯಕ್ತಿಕ ಜೀವನ ಅಂತ ಇರುತ್ತೆ, ಅಲ್ಲಿ ಬಿಟ್ಬಿಡ್ರಿ. ಅವ್ರನ್ನ ಪಾಡಿಗೆ ಅವ್ರಿಗೆ ಬದುಕಕ್ಕೆ ಬಿಡ್ರಿ. ನಿಮ್ಮ ಫ್ಯಾನ್ ವಾರಿಗೆ ಹೆಣ ಬಿತ್ತು ಹೋಗ್ರಿ, ನೀವು ಮಾಡ್ಕೊಂಡು ಕಲ್ ತೊಗೊಂಡು ಹೊಡ್ಕೊಂಡು ಸಾಯ್ರಿ. ಇಲ್ಲ ಅಂದರೆ ಏನು ಡಿಫ್ರೆನ್ಸ್ ಆಯಿತು? ಬೆಳಗ್ಗೆ ಅವ್ರ ಫ್ಯಾನ್ಸು ಅವ್ರ ಬಗ್ಗೆ ಮಾತಾಡಿದ್ರು, ಇವಾಗ ಇವ್ರ ಫ್ಯಾನ್ಸು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು. ಸರಿ ಹೋಯ್ತಲ್ಲ, ಸಮ. ಏನು ಗೊತ್ತಾ, ಇದು ಸಿನಿಮಾ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು, ನಮ್ಮ ಹೀರೋ ರೆಪ್ಯುಟೇಷನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿರೋ ಪೇಜ್ಗಳಲ್ಲ ಇವ್ಯಾವು. ಇವೆಲ್ಲ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಲಿಕ್ಕೆ, ಇನ್ನೊಬ್ಬರನ್ನ ತೇಜೋವಧೆ ಮಾಡಲಿಕ್ಕೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಅದಕ್ಕೆ ಹುಟ್ಕೊಂಡಿರೋ ಪೇಜ್ಗಳಿವೆ. ಒಂದು ಸಿನಿಮಾನ ಸಾಯಿಸೋದಕ್ಕೆ, ಒಂದು ಸಿನಿಮಾ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಅದಕ್ಕೆ ಹುಟ್ಕೊಂಡಿರೋ ಪೇಜ್ಗಳಿವೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಒಂದು 3 hours ಆಗಿರ್ಬೋದೇನೋ ನಾನು ಆ ವಿಡಿಯೋ ಮಾಡಿ. ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಗಜಪಡೆ ಅನ್ನೋ ಒಂದು ಪೇಜ್ನವರು RCB ಅನ್ಬಾಕ್ಸಿಂಗಿಗೆ ಯಾಕೆ ಗಂಡ ಸತ್ತ ಇವರನ್ನು ಕರೆಸಿದ್ರಿ, ಅದರಿಂದನೇ ಒಂದು ಮ್ಯಾಚು ಗೆಲ್ತಿಲ್ಲ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಮಾಡಿದ್ದು. ಸಿಕ್ಕಾಪಡೆ ವೈರಲ್ ಆಗಿತ್ತು, ನ್ಯೂಸ್ ಚಾನೆಲ್ಸ್ಗಳು ಸಹಿತ ಕ್ಯಾರಿ ಮಾಡಿತು. ನಮಗೂ ನೋಡಿತ್ತು, ಅಸಹ್ಯ ಅನ್ನಿಸ್ತು. ಏನು ಗುರು, ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂತೆಲ್ಲ ಅನಿಸಿ ಅದ್ರ ಬಗ್ಗೆ ಮಾತಾಡಿದ್ದಾಯಿತು, ಬುದ್ಧಿ ಹೇಳಿ ಅಂತ ಹೇಳಿದ್ದಾಯಿತು. ಕರ್ಮ ನೋಡಿ ಹೆಂಗಿರುತ್ತೆ, ಎಂಥ ಕಚಡ ಲೋಫರ್ಗಳು ಅಂತಂದರೆ, ಇವರು ಯಾರ್ದೊಬ್ರು ಅಭಿಮಾನಿ ಆಗಿರ್ತಾರೆ. ಅಭಿಮಾನವನ್ನು ಅವ್ರ ಸಿನಿಮಾ ಮೇಲೆ ಅವ್ರ ಮೇಲೆ ತೋರಿಸ್ರು ಅಂತಂದರೆ ಇನ್ಯಾರದ್ದೋ ಹೀರೋ ಹೆಂಡತಿ, ಅವ್ರ ತಾಯಿ. ಈಗ ಬೆಳಗ್ಗೆಯಿಂದ ಏನು ಅಂತಂದರೆ, ಈಗ ದರ್ಶನ್ ಸರ್ ಫ್ಯಾನು ಯಾರೋ ಮಾಡಿರೋದು ಕೆಲಸ, ನಾವು ಹೇಳಿದ್ವಿ ಅವ್ರಿಗೆ ಉತ್ತರ ಕೊಡಬೇಕು. ದರ್ಶನ್ ಸರ್ ನೀವೇ ಬಿಡಬಾರ್ದು ಸರ್ ನೀವು ಅಂತ ಬುದ್ಧಿ ಹೇಳಬೇಕು ಅಂತ. ಇವಾಗ ನೋಡಿ, ಆ ಮನುಷ್ಯ ತನಗೆ ಸಂಬಂಧನೇ ಇಲ್ಲ. ಅದು ಅವ್ರಿಗೂ ಕೈ ಆಪ್ರೇಷನ್ ಮಾಡ್ಕೊಂಡು ಹೇಳಿದ್ನಲ್ಲ, ಇನ್ನೂ 3-4 ದಿನ ಆಗುತ್ತೆ, 2-3 ದಿನ ಆಗುತ್ತೆ ಡಿಸ್ಚಾರ್ಜ್ ಆಗೋರಿಗೆ. ಮೈಸೂರಲ್ಲಿ ಕೈ ಆಪ್ರೇಷನ್ ಆಗಿದೆ. ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಅವ್ರ ತಾಯಿ ಮೀನಾ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನೊಂದು ಪುನೀತ್ ಸರ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋರು ಅವರಿಗೆ ಅದೇ ತರಹದ ಪೋಸ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಇನ್ನೂ ಎಷ್ಟು ಕೆಳಮಟ್ಟಕ್ಕೆ ಹೋಗ್ಬೋದು ಅಭಿಮಾನಿಗಳು ಅಂತ ಹೇಳಿಕೊಂಡು ತಮ್ಮ ಹೀರೋಗಳ ಮರ್ಯಾದೆ ತೆಗಿಯೋಕ್ಕೆ. ಬೆಳಗ್ಗೆ ಅಶ್ವಿನಿ ಮೇಡಮ್ ಅವ್ರಿಗೆ ಮಾತಾಡಿದ ತಕ್ಷಣ ನಮ್ಗೆ ಅನಿಸಿದ್ದು, ಯಾಕೆ ಹಿಂಗೆ ಮಾತಾಡಬೇಕು, ತಪ್ಪಲ್ವಾ, ಅವ್ರು ಇನ್ನೂ ನೋವಲ್ಲಿದ್ದಾರೆ ಅಂತ ಹೇಳೋ ಅಷ್ಟರಲ್ಲಿ ಮೀನಾ ಮೇಡಮ್ ಫೋಟೋ, ಮೀನಮ್ಮ ದರ್ಶನ್ ಅವರ ತಾಯಿ ಇದ್ದಾರಲ್ಲ, ಅವ್ರ ಫೋಟೋ ಹಾಕ್ಬಿಟ್ಟು ಅದೇ ತರಹದ ಪದಗಳನ್ನ ಯೂಸ್ ಮಾಡಿದ್ರೆ ಯಾರು ಮೆಚ್ತಾರೆ? ಹೋಗಲಿ, ಆ ಸ್ವರ್ಗದಲ್ಲಿರೋ ಅಪ್ಪು ಸರಾದರೂ ಮೆಚ್ತಾರ? ಹೋಗಲಿ, ಯಾರನ್ನ ಮೆಚ್ಚಕ್ಕೆ ಮಾಡ್ತಾ ಇದ್ದೀರಾ? ಒಬ್ಬ ಹೀರೋನ ಫ್ಯಾನ್ ಪೇಜ್ ಅಂತ ಮಾಡಿಕೊಂಡು ಅದರಲ್ಲಿ ಅವರಿಗೆ ಗೌರವ ಸಲ್ಲಿಸುವ, ಅವರ ಗೌರವವನ್ನು ಉಳಿಸುವ ಕೆಲಸಗಳನ್ನು ಮಾಡಬೇಕೇ ಹೊರತು ಇನ್ಯಾರದ್ದೋ ಹೀರೋನ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವ ಸೀಮೆ ಫ್ಯಾನ್ ವಾರ್ ಇದು? ಯಾವ ಸೀಮೆ ಫ್ಯಾನ್ ವಾರ್ ಇದು? ಅಸಹ್ಯ ಅಲ್ವಾ ಇದು? ಹೇಸಿಗೆ ಅಲ್ವಾ ಇದು? ಅಲ್ಲ, ಹಿಂಗಾಗದಾದ್ರೆ ದೇವರಾಣಗಳು ಹೇಳ್ತೀನಲ್ಲ, ಅಂದರೆ ಇದೇನು ಗೊತ್ತಾ, ಇದು ಸಿನಿಮಾ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು, ನಮ್ಮ ಹೀರೋ ರೆಪ್ಯುಟೇಷನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿರೋ ಪೇಜ್ಗಳಲ್ಲ ಇವ್ಯಾವು. ಇವೆಲ್ಲ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಲಿಕ್ಕೆ, ಇನ್ನೊಬ್ಬರನ್ನ ತೇಜೋವಧೆ ಮಾಡಲಿಕ್ಕೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಅದಕ್ಕೆ ಹುಟ್ಕೊಂಡಿರೋ ಪೇಜ್ಗಳಿವೆ. ಒಂದು ಸಿನಿಮಾನ ಸಾಯಿಸೋದಕ್ಕೆ, ಒಂದು ಸಿನಿಮಾ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಅದಕ್ಕೆ ಹುಟ್ಕೊಂಡಿರೋ ಪೇಜ್ಗಳಿವೆ. ಏನು ಡಿಫ್ರೆನ್ಸ್ ಆಯಿತು? ಬೆಳಗ್ಗೆ ಅವ್ರ ಫ್ಯಾನ್ಸು ಅವ್ರ ಬಗ್ಗೆ ಮಾತಾಡಿದ್ರು, ಇವಾಗ ಇವ್ರ ಫ್ಯಾನ್ಸು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು. ಸರಿ ಹೋಯ್ತಲ್ಲ, ಸಮ. ಇದರಲ್ಲಿ ಬೇಜಾರು ಯಾರಿಗೆ ಗೊತ್ತಾ? ಪಾಪ ಅಲ್ಲಿ ವಿಕ್ಟಿಮ್ ಆಗ್ತಿದ್ದಾರೆ ನೋಡಿ. ಯಾರು? ಮೀನಮ್ಮ, ವಿಜಯಲಕ್ಷ್ಮಿ ಮೇಡಮ್ಮು, ಅಶ್ವಿನಿ ಮೇಡಮ್ಮು. ಏನು ಸಂಬಂಧನೇ ಇಲ್ಲ ಪಾಪ ಅವ್ರಿಗೆ. ಅವ್ರುಗಳ ಫೋಟೋನ ಹಾಕ್ಕೊಂಡು ಕೆಟ್ಟದಾಗಿ ಟ್ರಾಲ್ ಮಾಡಿಕೊಂಡು ಕೆಟ್ಟ ಪದಗಳನ್ನು ಯೂಸ್ ಮಾಡಿಕೊಂಡು ಅಸಹ್ಯ, ಹೇಸಿಗೆ ಬಿಡ್ರಪ್ಪ. ಸತ್ಯವಾಗ್ಲೂ ಹೇಳ್ತೀನಿ, ಎಂತೆಂಥ ಟೈಮಲ್ಲಿ ನಾವು ಅಂದರೆ ಕೇಳಿದ್ದೀವಿ, ದೊಡ್ಡ ಫ್ಯಾನ್ ವಾರ್ಗಳನ್ನು ಕೇಳಿದ್ದೀವಿ. ಆದರೆ ಯಾವತ್ತೂ ಈ ಹಂತಕ್ಕೆ, ಈ ಮಟ್ಟಕ್ಕೆ ಇಳಿದಿರಲಿಲ್ಲ. ಅದು ಹೀರೋಗಳ ನಡುವಿನ ಫ್ಯಾನ್ ವಾರ್ ಆಗಿರ್ತಿತ್ತು ಅಷ್ಟೇ ಬಿಟ್ಟರೆ, ಅವರ ಅಭಿಮಾನಿಗಳು ಮತ್ತು ಇವರ ಅಭಿಮಾನಿಗಳ ನಡುವೆ ಬಿಟ್ಟರೆ ಯಾರದ್ದೋ ಸ್ಟಾರ್ನ ಫ್ಯಾಮಿಲಿಯನ್ನು ಬೀದಿಗೆ ತರ್ತಿರ್ಲಿಲ್ಲ.
ಇಷ್ಟ ಹೇಸಿಗೆ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಕಚಡಗಳ. ಯಾಕ್ರೋ ಹಾಂ, ಯಾರದ್ದು ನಾನು ಅವ್ರ ಫ್ಯಾನು ಅಂತ ಅಂದ್ಕೊಂಡು ಕಚಡ ಕೆಲಸಗಳನ್ನ ಮಾಡಿದ್ರೆ ಹೆಂಗೋ ಅವ್ರು ಒಪ್ಕೋತಾರೆ ನೀನು ಅವ್ರ ಫ್ಯಾನ್ ಅಂತ. ಅವ್ರು ಮಾಡಿರೋ ಸಿನಿಮಾಗಳ ಹೆಸರಿಟ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು ನೀವು ಪೇಜ್ಗಳನ್ನು ಮಾಡಿಕೊಂಡು ಅವರ ಫ್ಯಾನ್ಸ್ ಅನ್ನೋದನ್ನು ತೋರಿಸ್ಕೊಂಡು ಪೇಜ್ನಲ್ಲಿ, ಆಮೇಲೆ ಈ ತರಹದ ಪೋಸ್ಟ್ಗಳನ್ನು ಮಾಡಿದಾಗ ಮರ್ಯಾದೆ ಎಲ್ಲಿರುತ್ತೆ? ಯಾರೋ ಫ್ರೆಂಡ್ ಕಳಿಸಿದ್ರು ಇವಾಗ ನನಗೆ, ನಾನು ಫಾಲೋ ಅಪ್ ಮಾಡಿರಲಿಲ್ಲ, ಅದಾದಮೇಲೆ ಕಳಿಸು ನೋಡಿ ಸರ್ ಇವರು ಹೆಂಗೆ ಮಾಡ್ತಾ ಇದ್ದಾರೆ. ನನಗೆ ಅಸಹ್ಯ ಅನಿಸ್ಬಿಡ್ತು. ಇಲ್ಲಿ ಬುದ್ಧಿ ಹೇಳಿ ಉಪಯೋಗನೇ ಇಲ್ಲ. ಮುಳ್ಳಿಂದನೇ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದವ್ರಿಗೆ ಏನು ಬುದ್ಧಿ ಹೇಳಿ ಏನೂ ಮಾಡಬೇಕಾಗಿಲ್ಲ, ಇಲ್ಲಿ ಉಪಯೋಗ ಇಲ್ಲ. ಅದರಿಂದ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅವ್ರ ಸಿನಿಮಾಗಳ ಮೇಲೆ, ಅವ್ರ ಅಪ್ಡೇಟ್ಗಳ ಮೇಲೆ, ಅವ್ರ ಟ್ರೈಲರ್ ಮೇಲೆ, ಅವ್ರ ಪೋಸ್ಟರ್ ಮೇಲೆ, ಅವ್ರ ಫೋಟೋಸ್ ಮೇಲೆ. ಅದನ್ನು ಮಾಡ್ರೋ, ಅದನ್ನು ಬಿಟ್ಟು ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ. ಒಬ್ಬ ಮನುಷ್ಯ ಅವ್ರು ಇಲ್ವೇ ಇಲ್ಲ ಪಾಪು ಸರ್, ಬಿಟ್ಬಿಡ್ರಿ. ಅವ್ರು ಇಲ್ವೇ ಇಲ್ಲ ಇವತ್ತು ಜೀವಂತವಾಗಿ. ಆದರೂ ಬಿಡಲ್ಲ ಅಂತಂದರೆ ಹೆಂಗೆ? ಹೋಗಲಿ, ಅಲ್ಲಿ ಮೀನಮ್ಮ, ಅಲ್ಲಿ ವಿಜಯಲಕ್ಷ್ಮಿ ಮೇಡಮು, ಬಿಡಿ. ಅವ್ರದ್ದೊಂದು ವೈಯಕ್ತಿಕ ಜೀವನ ಅಂತಿರುತ್ತೆ, ಅಲ್ಲಿ ಬಿಟ್ಬಿಡ್ರಿ. ಅವ್ರನ್ನ ಪಾಡಿಗೆ ಅವ್ರಿಗೆ ಬದುಕಕ್ಕೆ ಬಿಡ್ರಿ. ನಿಮ್ಮ ಫ್ಯಾನ್ ವಾರಿಗೆ ಹೆಣ ಬಿತ್ತು ಹೋಗ್ರಿ. ನೀವು ಮಾಡ್ಕೊಂಡು ಕಲ್ಲು ತೊಗೊಂಡು ಹೊಡ್ಕೊಂಡು ಸಾಯ್ರಿ. ಇಲ್ಲ ಅಂದರೆ ಫ್ಯಾಮಿಲಿನೇ ಯಾಕೆ ತರ್ತೀರಿ? ಹೆಣ್ಮಕ್ಳನ್ನ ಯಾಕೆ ತರ್ತೀರಿ? ದಯವಿಟ್ಟು ಮಾಡಬೇಡಿ, ಯಾರಿಗೂ ಶೋಭೆ ತರಲ್ಲ. ಪ್ಲೀಸ್ ರಿಕ್ವೆಸ್ಟು, ನಿಲ್ಲಿಸ್ಬಿಡ್ರಿ ಇಲ್ಲಿಗೆ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.